ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರನ ಹತ್ಯೆಗೆ ಸಂಚು ರೂಪಿಸಲಾಗಿದೆ. ಸ್ವಲ್ಪದರಲ್ಲೇ ಕಾಂಗ್ರೆಸ್ ಶಾಸಕರ ಪುತ್ರ ಬಸವರಾಜ್ ಪಾರಾಗಿದ್ದಾರೆ. ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಬಸವರಾಜ್ ಹತ್ಯೆಗೆ ಇಲ್ಲಿ ಸಂಚನ್ನ ರೂಪಿಸಿದ್ದಾರೆ. ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಕಾಂಗ್ರೆಸ್ ಶಾಸಕರ ಪುತ್ರ ಬಸವರಾಜ್. ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಬಸವರಾಜ್ ಹತ್ಯೆಗೆ ಸಂಚನ್ನ ರೂಪಿಸಲಾಗಿದೆ. ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿಚಿ ಮುಬಾರಕ್, ಟಿಪ್ಪು ಸೇರಿ 4 ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಜೈಲಿಂದಲೇ ಬಸವರಾಜ್ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಭದ್ರಾವತಿಯ ಟಿಪ್ಪು ಎಂಬಾತನಿಗೆ ಕರೆ ಮಾಡಿ ಸುಪಾರಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಜೈಲಿಂದ ಟಿಪ್ಪು ಎಂಬಾತನಿಗೆ ಸುಪಾರಿಯನ್ನ ನೀಡಿದ್ದಂತೆ ಮುಬಾರಕ್. ಸಂಚು ಪ್ರಕರಣ ಸಂಬಂಧಪಟ್ಟಂತೆ ಟಿಪ್ಪುವನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅಷ್ಟೆಲ್ಲ ತನಿಖೆ ಕೂಡ ಆರಂಭ ಮಾಡಲಾಗಿದೆ. ಸ್ವಲ್ಪದರಲ್ಲೇ ಕೈ ಶಾಸಕರ ಪುತ್ರ ಪಾರಾಗಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಏನಿದು ಪ್ರಕರಣ? ದಿವ್ಯ, ಏನು ಇಡೀ ಶಿವಮೊಗ್ಗವೇ ಒಂದು ರೀತಿಯಲ್ಲಿ ಬೆಚ್ಚು ಬೀಳುವಂತ ಘಟನೆ ನಡೆದಿರುವಂತದ್ದು. ಅದರಲ್ಲೂ ಕೂಡ ಶಾಸಕರ ಪುತ್ರನ ಹತ್ಯೆಗೆ ಒಂದ್ ರೀತಿಯಲ್ಲಿ ಜೈಲಿನಿಂದಲೇ ಸ್ಕೆಚ್ ಹಾಕಿರುವಂತದ್ದು. ಸ್ವಲ್ಪದರಲ್ಲೇ ಶಾಸಕರ ಪುತ್ರ ಇದೀಗ ಪಾರಾಗಿರುವಂತದ್ದು. ಯಾಕಂದ್ರೆ ಅಲ್ಲಿ ರಂಗಪ್ಪ ಸರ್ಕಲ್ ನಲ್ಲಿ ಏನು ವಿಷಯ ಹಸ್ತಾಂತರ ಆಗುತ್ತೆ, ಅದ್ರ ಹಿನ್ನೆಲೆಯಲ್ಲೇ ಪೊಲೀಸರು ಅಲರ್ಟ್ ಆಗಿ ಆರೋಪಿಗಳನ್ನ ಇದೀಗ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಜೈಲಿನಲ್ಲಿದ್ದಂತ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಅವರು ಏನು ಟಿಪ್ಪು ಎಂಬಾತನಿಗೆ ಸುಪಾರಿ ಕೊಟ್ಟಿರ್ತಾರೆ. ಟಿಪ್ಪು ಎಂಬಾತ ಏನು ತನ್ನ ಬಳಿ ಚಾಕನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಹಾಗಾಗಿ ಭದ್ರಾವತಿ ಶಾಸಕರಾಗಿರುವಂತ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವರಾಜ್ ಹತ್ಯೆಗೆ ಒಂದ್ ರೀತಿಲಿ ಸ್ಕೆಚ್ ಹಾಕಿರುವಂತದ್ದು. ಅಂದ್ರೆ ಭದ್ರಾವತಿಯಲ್ಲಿ ಸಾಕಷ್ಟು ಅಂದ್ರೆ ಹೆಸರುವಾಸಿಯಾಗಿರುವಂತದ್ದು. ಜೊತೆಗೆ ಸಂಗಮೇಶ್ ಅವ್ರಕ್ಕಿಂತ ಅವರ ಮಗನ ಓಡಾಟ ಹೆಚ್ಚಾಗಿರುವಂತದ್ದು. ಹಾಗಾಗಿ ಆತನ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಅನ್ನೋದು ಇದೀಗ ಪೊಲೀಸರ ತನಿಖೆಯ ಮೂಲಗಳಿಂದ ಮಾಹಿತಿ ಬಂದಿರುವಂತದ್ದು. ಭದ್ರಾವತಿ ಹಳೇನಗರ ಹೊಸನಗರ ಪೊಲೀಸರು ಅಲರ್ಟ್ ಆಗಿ ಕೂಡಲೇ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿರುವಂತದ್ದು. ಅಂದ್ರೆ ಭದ್ರಾವತಿ ಏನು ಶಾಸಕರಾಗಿರುವಂತ ಬಿಕೆ ಸಂಗಮೇಶ್ ಅವರು ಎಲ್ಲಾ ಕಡೆ ಕೂಡ ಓಡಾಡ್ತಿರ್ತಾರೆ. ಆದ್ರೆ ಹೆಚ್ಚಿನ ಜವಾಬ್ದಾರಿಯನ್ನ ಇವರ ಪುತ್ರ ಬಸವರಾಜ್ ತೆಗೆದುಕೊಂಡು ಎಲ್ಲ ಅವರ ಕೆಲಸಗಳನ್ನ, ಕಚೇರಿ ಕೆಲಸಗಳು ಜೊತೆಗೆ ಅವರ ಆಪ್ತ ಕೆಲಸಗಳನ್ನು ಕೂಡ ಈತನೇ ನಿರ್ವಹಿಸುವಂತದ್ದು. ಹಾಗಾಗಿ ಅಲ್ಲಿ ಒಂದ್ ರೀತಿಯಲ್ಲಿ ಸಣ್ಣ ಪುಟ್ಟ ಜನರು ಅಥವಾ ಮತ್ತೊಬ್ಬ ತೊಂದರೆಗೀಡಾದಂತ ಜನರು ಈತನಿಗೆ ಸುಪಾರಿ ನೀಡಲಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು. ಜೈಲಿನಲ್ಲಿದ್ದಂತಹ ಏನು ಒಂದು ಕೊಲೆ ಕೇಸ್ ನಲ್ಲಿ ಜೈಲಿನಲ್ಲಿದ್ದಂತ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಈ ಕೊಲೆಗೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ಏನು ಟಿಪ್ಪು ಎಂಬಾತನ ಕರೆ ಮಾಡಿ ಆತನಿಗೆ ಏನು ಬಸವರಾಜನ್ನ ಮುಗಿಸ್ಬೇಕು ನೀನು ಅಂತ ಒಂದು ಸುಪಾರಿ ಕೂಡ ಕೊಟ್ಟಿರ್ತಾನೆ. ಆದ್ರೆ ಜೊತೆಗೆ ಟಿಪ್ಪು ಜೊತೆಗೆ ಅವರ ಸಹಚರರು ಒಂದು 4 ಜನ ಭದ್ರಾವತಿ ನಗರದಲ್ಲೂ ಕೂಡ ಸಾಕಷ್ಟು ಓಡಾಟವನ್ನ ಕೂಡ ನಡೆಸ್ತಿರ್ತಾರೆ. ಜೊತೆಗೆ ಬಸವರಾಜ್ ಹತ್ಯೆಗೂ ಕೂಡ ಸಾಕಷ್ಟು ಸಂಚು ಕೂಡ ರೂಪಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರಂಗಪ್ಪ ಸರ್ಕಲ್ ನಲ್ಲಿ ಆತ ಕುಡಿದ ಅಮಲಿನಲ್ಲಿ ಈ ವಿಚಾರವನ್ನ ಬಾಯ್ಬಿಡ್ತಾನೆ. ಅಲ್ಲೇ ಇದ್ದಂತ ಅವರ ಸಂಗಮೇಶ್ ಅವರ ಆಪ್ತರಾದಂತ ಸುನಿಲ್ ಎಂಬಾತನ ಬಳಿ ಈ ವಿಚಾರವನ್ನ ಹೊರ ಹಾಕುವಂತದ್ದು. ಹಾಗಾಗಿ ಆತ ಕೂಡಲೇ ಹಳೇನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡುವಂತದ್ದು. ಇದೀಗ ಹಳೇನಗರ ಪೊಲೀಸರು ಅಲರ್ಟ್ ಆಗಿ ಏನು ಟಿಪ್ಪು ಎಂಬಾತನನ್ನ ಈಗ ವಶಕ್ಕೆ ಪಡೆದು ತನಿಖೆ ಕೂಡ ಆರಂಭಿಸಿರುವಂತದ್ದು. ಜೊತೆಗೆ ಸ್ವಲ್ಪದರಲ್ಲೇ ಶಾಸಕರ ಪುತ್ರ ಕೂಡ ಇದೀಗ ಒಂದ್ ರೀತಿಯಲ್ಲಿ ಬಚಾವಾಗಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.